ಹಲೋ ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು SMPK's ಫ್ಯಾಮಿಲಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನಂತೂ ಸಮ್ಮರ್ ವೆಕೇಶನ್ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ. ಎಲ್ಲೂ ಹೋಗ್ತಾ ಇಲ್ಲ, ಬಟ್ ಆದರೆ ಎವ್ರಿ ಡೇ ರೆಸ್ಟು ಟೈಮ್ ನೋಡ್ಕೊಂಡಿರೋ ಕೆಲಸ ಮಾಡೋದಿದೆ ನೋಡಿ, ಅದನ್ನು ಮಾತ್ರ ನಾನು ತುಂಬ ಎಂಜಾಯ್ ಮಾಡ್ತೀನಿ, ಗೊತ್ತಾ ನಿಮಗೆ. ಓಕೆ, ಎನಿವೇಸ್ ನಾನು ನಿಮ್ಮ ಜೊತೆ ಒಂದು ವಿಷಯ ಶೇರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನಮ್ಮ SMPK's ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್ಗೆ 94 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಅದೇ ನಮಗೊಂದು ದೊಡ್ಡ ಖುಷಿ. ಓಕೆ, ತುಂಬ ಜನಕ್ಕೆ ನಾನು ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀನಿ 10K ಸಬ್ಸ್ಕ್ರೈಬರ್ಸು, 5K ಸಬ್ಸ್ಕ್ರೈಬರ್ಸು, 1000K ಸಬ್ಸ್ಕ್ರೈಬರ್ಸ್ ಎಲ್ಲ ಬಂದಿರ್ತಾರೆ. ಬಟ್ ಎನಿವೇಸ್ ನಾವು ಅಷ್ಟು ರೀಚ್ ಆಗೋದಕ್ಕಾಗುತ್ತೋ ಇಲ್ವೋ, ನಾವು ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕೋದಿಲ್ಲ. ನಮ್ಮ ಮನೇಲಿ ಎಡಿಟಿಂಗ್ ಒಂದು ದೊಡ್ಡ ಪ್ರಾಬ್ಲಮ್ಮು. ಇವತ್ತಿಂದ 7 ದಿನ ಕಂಟಿನ್ಯೂಸ್ ಆಗಿ ಒಂದು ವಿಡಿಯೋ ಹಾಕಬೇಕು ಅಂದ್ಕೊಂಡಿದ್ದೀವಿ. ಡೇ 1 ಇದೇನು ಅಂದರೆ ಪ್ರಜ್ಞಾಗೆ, ನಮ್ಮ ದೊಡ್ಡ ಮಗಳಿಗೆ ನಾವು ಡೇರಿಂಗ್ ಚಾಲೆಂಜ್ ಕೊಡಬೇಕು ಅಂದ್ಕೊಂಡಿದ್ದೀವಿ. ಇದನ್ನು ನಾವು ಎಲ್ಲಿ ನೋಡಿದ್ವಿ ಅಂದರೆ ನಿಶಾ ನಿಖಿಲ್ ಅವ್ರ ಯೂಟ್ಯೂಬ್ ಚಾನಲಲ್ಲಿ ನೋಡ್ತೀವಿ. ನಿಶಾ ಮಧುಗೆ ಸೇಯಿಂಗ್ ಎಷ್ಟು ನಿಶಾ ಅಂತ ಕೊಡ್ತಾಳೆ. ಆಮೇಲೆ ಮಧುಗೌಡ ಅವರು ನಿಶಾ ಅವ್ರಿಗೆ ಸೇಯಿಂಗ್ ಎಷ್ಟು ಮಧು ಅಂತ ಕೊಡ್ತಾರೆ. ಅದನ್ನು ನೋಡಿ ನಾವು ಇನ್ಸ್ಪೈರ್ ಆಗ್ತೀವಿ. ಬಟ್ ಅವ್ರು 24 hours ಕಂಪ್ಲೀಟ್ ಮಾಡ್ತಾರೆ. ನಾವು ಡೇ 1, ಡೇ 2, ಡೇ 3 ಅಂತ ಹಾಕಬೇಕು ಅಂದ್ಕೊಂಡಿದ್ದೀವಿ. ಸೊ ಡೇ 1 ಡೇರಿಂಗ್ ಚಾಲೆಂಜ್ ಫಾರ್ ಪ್ರಜ್ಞಾ ಏನು ಅಂದರೆ ಇದೆ. ಅದು ನೋಡಿ, ಅವಳು ಇದು ನಮ್ಮ ಅಮ್ಮ ಅವ್ರ ಗಿಡದಲ್ಲೇ ಬೆಳೆದಿರೋ ಮೆಣಸಿನ್ಕಾಯಿ. ತುಂಬ ಖಾರ ಇರುತ್ತೆ ಫ್ರೆಂಡ್ಸ್, ಯಾಕಂದರೆ ನಾವು ಅವಾಗವಾಗ ಇದನ್ನ ಟೊಮೆಟೊ ಗೊಜ್ಜಿಗೆ ಎಲ್ಲ ಹಾಕೊಂಡು ನೋಡಿದ್ದೀವಿ. ಹಾಗಾಗಿ ಈಗ ಪ್ರಜ್ಞಾ ಈ ಥರದನ್ನ 2 ಚಿಕ್ಕದೇ ಕೊಟ್ಟಿದ್ದೀನಿ ಅವಳಿಗೆ, ನಾನು ಈಸಿಯಾಗಿರಲಿ ಅಂತ. 2 ಮೆಣಸಿನ್ಕಾಯಿನ ನಮ್ಮೆಲ್ಲರ ಮುಂದೆ ತಿಂದು ತೋರಿಸ್ಬೇಕು. ಇದೇ ಅವಳು ಡೇ 1 ಡೇರಿಂಗ್ ಚಾಲೆಂಜ್. ಇದು ಫುಲ್ ತಿನ್ನೋವರೆಗೂ ಅವಳು ನೀರು ಕುಡಿಯೋಂಗಿಲ್ಲ. ಆಮೇಲೆ ಸ್ಮೈಲಿಂಗ್ ಫೇಸಲ್ಲೇ ತಿನ್ಬೇಕು ಅನ್ನೋದು ನನ್ನ ಇಷ್ಟ. ನೋಡೋಣ ಅವಳೇನು ಮಾಡ್ತಾಳೆ ಅಂತ. ಬನ್ನಿ ಫ್ರೆಂಡ್ಸ್, ವಾಚ್ ಮಾಡೋಣ. ಅಕ್ಕ ರೆಡಿನಾ? ಓಕೆ ಗೈಸ್, ಲೆಟ್ಸ್ ಸ್ಟಾರ್ಟ್. ತಗೋಮ್ಮ. ಯಾಕಮ್ಮ ಭಯನಾ? ಇದನ್ನ ಹಿಂಗೆ ತಿನ್ನೋದಾ? ಹಂಗೆ ತಿಂದು ತೊಳ್ದಿದ್ದೀನಿ. ಅದೇ ತೊಳ್ದಿದ್ದೀನಿ. ತಿನ್ನ ನೀನ್ ತುಂಬಾ ಕ್ಲೀನ್ ಅಂತ. ಫ್ರೆಂಡ್ಸ್, ಇವಳು ಒಂದ್ ದಿನಕ್ಕೆ 100 ಸಲ ಕೈ ತೊಳಿತಾಳೆ. ಒಂದ್ಸಲಿ ಇಲ್ಲಿವರೆಗೂ ತೊಳಿತಾಳೆ. ಏನಮ್ಮ ಆಯ್ತು ಅಂದ್ರೆ ಇದನ್ ಮುಡ್ದೆ ನನ್ನ ಲಂಗ ಟಚ್ ಆಯ್ತು, ನನ್ನ ಫ್ರಾಕ್ ಟಚ್ ಆಯ್ತು ಅಂತೆಲ್ಲ ಹೇಳ್ತಾ ಇರ್ತಾಳೆ ಫ್ರೆಂಡ್ಸ್. ತುಂಬಾ ಓವರ್ ಆಗಿ. ಸರಿ ತಿನ್ನಮ್ಮ. ಓಕೆ ಫ್ರೆಂಡ್ಸ್, ಬನ್ನಿ ನೋಡೋಣ ಅವಳು ಹೇಗೆ ಅಂತ. ಸ್ಮೈಲ್ ಮಾಡ್ಬೇಕು, ಇನ್ನೂ ಚೆನ್ನಾಗಿದೆ. ಚೀವ್ ಮಾಡ್ಬೇಕು. ಬ್ರಾಡ್ ಸ್ಮೈಲ್ ಕೊಡ್ಬೇಕು. ತಿಂದ್ರೆ ಇಲ್ವೋ ಗೊತ್ತಿಲ್ಲ, ಚೀವ್ ಮಾಡ್ಬೇಕು. ಗೈಸ್ ನೋಡಿ ಗೈಸ್, ಅನ್ಕೊಂಡ್ ತಿಂತಿದ್ದಾಳೆ. 2 ಹಾಕೊಂಡ್ಬಿಟ್ಯಾ? ಚೀವ್ ಮಾಡ್ಬೇಕು. ಇನ್ನೊಂದು ಚೀವ್ ಮಾಡ್ತಿಲ್ಲ ಗೈಸ್, ಈ ಕಡೆ ಇಟ್ಕೊಂಡಿದ್ದಾಳೆ. ಈ ಕಡೆ ತೋರ್ಸು. ಆನು ಗೈಸ್ ನೋಡಿ ಗೈಸ್, ಮೋಸ ಮಾಡ್ತಿದ್ದಾಳೆ. ಚೆನ್ನಾಗಿ ಅಗಿಬೇಕು. ಅಗಿಬೇಕು ಚೆನ್ನಾಗಿ. ಸ್ಮೈಲಿಂಗ್ ಫೇಸ್. ಗೈಸ್, ಇದು ನಾವು ಮಾಡ್ತಿರೋದು ನಿಜವಾಗ್ಲೂ ಕಣ್ಣಲ್ಲಿ ನೀರ್ ಬರ್ತಾ ಇದೆ. ಜಾತ್ರೆ ಟೈಮ್ ಅಲ್ಲಿ ಗೈಸ್. ಸೊ ಚೆನ್ನಾಗಿರುತ್ತೆ. ಇವತ್ತು ರಾತ್ರಿ ಕಣ್ಣಲ್ಲಿ ನೀರ್ ಬರ್ತಾ ಇದೆ ಪ್ರಜ್ಞಾಗಿ. ಹೌದು ಗೈಸ್. ಆನು ಮೆಣಸಿನ್ಕಾಯಿ ಕಾಣಿಸ್ತಾ ಇಲ್ವಲ್ಲ, ನುಂಗ್ಬಿಟ್ಯಾ? ಗೈಸ್ ನಮ್ಮ ಅಕ್ಕಕ್ಕೆಲ್ಲ ಅಂತಿಲ್ಲ. ಒಂದು ಕ್ವಶನ್ ಕೇಳ್ಬೇಕು ಅನ್ಕೊಂಡಿದ್ದೀನಿ ಪ್ರಜ್ಞಾ. ನಿಮ್ಗೆ ಸ್ಕೂಲಲ್ಲಿ ಎಸ್ಸೆ ಕೊಡ್ತಾರೆ ಅನ್ಕೊಳ್ಳಿ, ಪ್ರಬಂಧ. ಓಕೆ, ಅಮ್ಮನ ಬಗ್ಗೆ ಬರಿಬೇಕು. 10 ಸಾಲುಗಳಲ್ಲಿ ಅಮ್ಮನ ಬಗ್ಗೆ ಬರೀಬೇಕು. 10 ಸ್ಟೇಟ್ಮೆಂಟ್ಸ್. ನೀನ್ ಏನೇನ್ ಹೇಳ್ತೀಯಾ, ಏನೇನ್ ಬರೀತೀಯಾ ಅದನ್ನ ಹೇಳು. ಫಸ್ಟ್ ಒನ್, ನಮ್ಮಮ್ಮ ನನಗೆ ರೋಲ್ ಮಾಡೆಲ್. ಓದೋದ್ರಲ್ಲಿ ಇರ್ಬೋದು, ನನ್ನ ಬಿಹೇವಿಯರ್ ಅಲ್ಲಿ, ಡಿಸಿಪ್ಲಿನ್ ಅಲ್ಲಿ, ಎಲ್ಲದರಲ್ಲೂ ಮಮ್ಮಿ ನನಗೆ ರೋಲ್ ಮಾಡೆಲ್. ಮಮ್ಮಿ ಹೇಳ್ಬಾರ್ದಮ್ಮ ಇಂಗ್ಲಿಷ್ ಅಲ್ಲಿ. ಮಮ್ಮಿ ಅಂದ್ರೆ ಡೆವಿಲ್, ಸತ್ತೋದವ್ರು ಅಂತ ಅರ್ಥಮ್ಮ. ಅಮ್ಮ ನನಗೆ ರೋಲ್ ಮಾಡೆಲ್. 2ನೇದು, ಅಮ್ಮ ನನಗೆ ಫಸ್ಟ್ ಹುಟ್ಟಿದಾಗಿಂದ ಇಲ್ಲಿವರೆಗೂ ಏನೇನು ಬೇಕು ಸ್ಟಡೀಸ್ಗೆ ಅದನ್ನೆಲ್ಲಾನು ಅವರೇ ನೋಡ್ಕೊಂಡಿದ್ದಾರೆ. ಅಂದರೆ ನನ್ನ ಓದೋದ್ರ ಪ್ರಕಾರ, ನಾನು ಹೋಮ್ವರ್ಕ್ ಮಾಡೋದ್ರದ್ದು ಎಲ್ಲಾನು ಅವರು ಕ್ಲೀನಾಗಿ ಮೇಂಟೈನ್ ಮಾಡ್ತಿದ್ದೀನಾ ಅಂತ ನೋಡ್ಕೊಂಡಿದ್ದಾರೆ. 3ನೇದು ಬಂದು, ನನಗೆ ಪ್ರಾಬ್ಲಮ್ಸ್ ಬಂದಾಗ ಎಷ್ಟೊಂದು ಚೆನ್ನಾಗಿ ನೋಡ್ಕೋತಾರೆ ಅಂದರೆ
ಯಾವುದೇ ಕಾರಣಕ್ಕೂ ನನಗೆ ಒಬ್ಬರಿಂದ ಹರ್ಟ್ ಆಗಬಾರ್ದು, ಇಲ್ಲ ಅಮ್ಮ ನನ್ನನ್ನು ಬೇರೆಯವ್ರಿಗೆ ಹೋಗಿ ಇವಳು ಇಂಥವಳು, ಇವಳು ಈ ಥರ ಕೆಲಸ ಮಾಡ್ತಾಳೆ, ಇವಳು ಇದು ಚೆನ್ನಾಗಿರಲ್ಲ, ಯಾವುದೋ ಒಂಥರ ಯಾವತ್ತೂ ಅಮ್ಮ ಹೇಳಿಲ್ಲ. ಹಾಗಾಗಿ ನನಗೆ 3ನೇ ಪಾಯಿಂಟಲ್ಲಿ ಅಮ್ಮ ತುಂಬಾ ಇಷ್ಟ. 4th ಪಾಯಿಂಟ್ ಬಂದು ಅಮ್ಮ ನನಗೆ ಮೋಟಿವೇಟ್ ಮಾಡ್ತಾರೆ ಪ್ರತಿಯೊಂದು ಕೆಲಸದಲ್ಲೂ. ಇಲ್ಲ ನಿನ್ಗಾಗುತ್ತೆ, ಟ್ರೈ ಮಾಡು, ಎಷ್ಟಾಗುತ್ತೋ ಅಷ್ಟು ಫೋರ್ಸ್ ಹಾಕು, ಎಲ್ಲ ಕೆಲಸ ನಿನ್ನ ಕೈಯಲ್ಲಾಗುತ್ತೆ ಅನ್ನೋದು ಹೇಳ್ಕೊಡ್ತಾರೆ. 5th ಒನ್ನು ಅವರು ನನಗೆ ಇನ್ಸ್ಪಿರೇಷನ್. ಯಾಕೆ ಅಂದರೆ ಅವರು ಚಿಕ್ಕ ವಯಸ್ಸಿಂದ ನರ್ಸರಿ ಆಗಿರಲಿ, ಫಸ್ಟ್ ಸ್ಟ್ಯಾಂಡರ್ಡ್ ಆಗಿರಲಿ, ಅಲ್ಲಿಂದ ಅವರು ಡಿಗ್ರಿ ಕಂಪ್ಲೀಟ್ ಮಾಡೋವರೆಗೂ, ಅಂದರೆ ಅವ್ರ ಎಜುಕೇಷನ್ ಪೂರ್ತಿ ಕಂಪ್ಲೀಟ್ ಮಾಡೋವರೆಗೂ ಅವ್ರ ರ್ಯಾಂಕ್ ಬಂದು ಫಸ್ಟ್ ರ್ಯಾಂಕಲ್ಲೇ ಐತೆ. ಯಾವತ್ತೂ ಕೆಳಗಡೆನೂ ಬಂದಿಲ್ಲ, ಯಾವತ್ತೂ ರ್ಯಾಂಕ್ ಇಲ್ಲ ಅನ್ನೋದು ಇಲ್ಲ. ಸೊ ಹಂಗಾಗಿ 5th ಇನ್ಸ್ಪಿರೇಷನ್ ಅವ್ರು ನನಗೆ. 6th ಬಂದು ನನಗೆ ಅಮ್ಮ ಅನ್ನೋದಕ್ಕಿಂತ ಒಂದು ಕ್ಲೋಸ್ ಫ್ರೆಂಡ್ ಆಗಿರ್ತಾರೆ. ಎಲ್ಲ ಒಂದು ವಿಷಯ ಸ್ಕೂಲಿಂದ ಬಂದಿದ ತಕ್ಷಣ ಅವ್ರು ಬೈಲಿ, ಅವರು ನನಗೆ ಮಾತಾಡಿಸ್ದೇ ಇರಲಿ, ನನ್ನ ಸ್ಕೂಲಲ್ಲಿ ಆಗಿರೋ ಪ್ರತಿಯೊಂದು ವಿಷಯನೂ ಅವ್ರಿಗೆ ಮನೆ ಬಂದಿದ್ದ ತಕ್ಷಣ ಹೇಳ್ತೀನಿ. ಅವರು ಕೆಲವೊಂದು ವಿಷಯನ ಕೇಳ್ತಾರೆ, ಕೆಲವೊಂದು ವಿಷಯ ಅವ್ರಿಗೆ ಪಟ್ ಅಂತ ಹೊಡೆದಿದ ತಕ್ಷಣ ಕೇಳ್ತಾರೆ, ಯಾಕೆ ಹಿಂಗಾಯ್ತು, ನೀನು ಯಾಕೆ ರಿಯಾಕ್ಟ್ ಮಾಡಿದೆ, ನನಗೂ ಹೇಳ್ತಾರೆ. ಇಲ್ಲ ಸ್ವಲ್ಪ ಬೇಗ ಬೇಗ, ನಮಗ್ ಟೈಮ್ ಇಲ್ಲ. ಹೇಳ್ತೀನಿ. ಮೆಣಸಿನ್ಕಾಯಿ ಖಾರ ಹೇಗಿದೆ? ಎಲ್ಲ ಹೋಗೋಯ್ತು. 5 ಪಾಯಿಂಟ್ಸ್ ಹೇಳಿದ್ಯಾ? 6th ಪಾಯಿಂಟ್ ಮೇಡಮ್ ಹೇಳ್ತಿದ್ದೀನಿ. ಸೊ ಅಮ್ಮ ನನಗೆ ಕ್ಲೋಸ್ ಫ್ರೆಂಡ್, ಅಂದರೆ ಬೆಸ್ಟ್ ಫ್ರೆಂಡ್ಗಿಂತ ಜಾಸ್ತಿ ಅನ್ಬೋದು. 6th 7th ಇವಾಗ 7th ಬಂದು ಅಮ್ಮ ನನಗೆ ಯಾವಾಗಲೂ. ಸೊ 7 ಪಾಯಿಂಟಲ್ಲಿ ನಮ್ಮಮ್ಮ ನನಗೆ ಯಾವುದೇ ಕೆಲಸ ಮಾಡೋದಕ್ಕೂ ಬೇರೆಯವ್ರೇನೋ ಅಂತಿದ್ದಾರೆ, ನನಗೆ ಆ ಕೆಲಸ ಮಾಡೋದಕ್ಕೆ ಕಷ್ಟ ಆಗ್ತಿದೆ, ಇಲ್ಲ ಬೇಡ ಅಂತ ನಾನು ಯಾವಾಗ ಅಂದರು, ಇಲ್ಲ ನಿನ್ನ ಎಫರ್ಟ್ಸ್ ಹಾಕು, ನಿನ್ನ ಎಫರ್ಟ್ಸ್ ಹಾಕಿ ಅದರಲ್ಲಿ ನೀನೇ ಮುಂದೆ ಬರ್ತೀಯಾ ಅನ್ನೋದು ಅವರು ಪ್ರತಿಯೊಂದು ಸತಿ ನನಗೆ ಹೇಳ್ಕೊಟ್ಟಿದ್ದಾರೆ. 8th ಪಾಯಿಂಟು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾನು ದಿನ ದೇವರ ಹತ್ರ ಹೋಗಿ ಕೈ ಮುಗಿಯೋದಿಲ್ಲ, ಮತ್ತು ಟೈಮ್ ಆಗೋಯ್ತು ಅಂತ ಬ್ರೇಕ್ಫಾಸ್ಟ್ ತಿನ್ನೋದಿಲ್ಲ. ಇದನ್ನೆಲ್ಲದನ್ನು ಜ್ಞಾಪಿಸಿ, ಇಲ್ಲ ನೀನು ಇದನ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡಬೇಕು ಅಂತ ಯಾವಾಗಲೂ ಹೇಳ್ಕೊಡೋರು. ಮತ್ತು ನನ್ನ ಲೈಫಲ್ಲಿ ಕರೆಕ್ಷನ್ ಮಾಡೋರು ಪೇರೆಂಟ್ಸು. ಅದರಲ್ಲೂ ಮೇಯ್ನಾಗಿ ನಮ್ಮಮ್ಮ ನನಗೆ ಜಾಸ್ತಿ ಮಾಡ್ತಾರೆ. 9th ಪಾಯಿಂಟ್ ಬಂದು ಅಮ್ಮ ಯಾವಾಗಲೂ ಲೈಫಲ್ಲಿ ತುಂಬ ಇಂಪಾರ್ಟೆಂಟು. ಯಾಕೆ ಅಮ್ಮ ವ್ಯಾಲ್ಯೂ ನಮ್ಗೆ ಇವಾಗ ಗೊತ್ತಾಗಲ್ಲ ಅಂದರೆ, ಅವ್ರನ್ನ ನಾವು ಯಾವತ್ತೂ ಅವ್ರು ಕಷ್ಟಪಡೋದನ್ನ ನೋಡಲ್ಲ. ಹಾಗಾಗಿ ನನಗೆ ಯಾಕೋ ಅಮ್ಮ ವ್ಯಾಲ್ಯೂ ಗೊತ್ತು ಅನಿಸುತ್ತೆ. ಅಮ್ಮ ನನಗೆ ಫೇವ್ರೆಟ್ ಪಾರ್ಟ್ ಆಫ್ ಮೈ ಲೈಫ್. ಅಪ್ಪ ಅಮ್ಮ ಅಂದರೆ ಎಷ್ಟೋ ಹಾಗೆ. ಸೊ 10th ಆ್ಯಂಡ್ ದ ಮೋಸ್ಟ್ ಪಾಯಿಂಟ್ ಬಂದು ಅಮ್ಮ ಯಾವಾಗಲೂ ನನಗೆ ನೀನೊಬ್ಳು, ನಿನ್ನ ಕೈಯಲ್ಲಿ ಏನೂ ಆಗಲ್ಲ ಅಂತ ಹೇಳದೇ ಇರೋಳು, ನಿನ್ನ ಎಫರ್ಟ್ಸ್ ಹಾಕಿದ್ರೆ ಎಲ್ಲ ಆಗುತ್ತೆ ಅಂತ ನನಗೆ ಮೋಟಿವೇಶನ್ ಕೊಡೋರು. ಆಯ್ತಾ? ವೆರಿ ಗುಡ್, ವೆರಿ ಗುಡ್. ಯಾಕೆ ಕ್ಲಾಪ್ಸ್ ಹೊಡಿತಾ ಇದೀನಿ ಗೊತ್ತಾ? ಮೆಣಸಿನ್ಕಾಯಿ ತಿಂದು ನೀರು ಕುಡಿದೀರಾ, ಸ್ಮೈಲಿಂಗ್ ಫೇಸಲ್ಲಿ 10 ಸಾಲುಗಳನ್ನ ನಿಮ್ಮ ಟೈ ಬಗ್ಗೆ ಹೇಳಿದ್ಯಾ. ವೆರಿ ಗುಡ್, ವಿ ಲೈಕ್ ಇಟ್. ಓಕೆ ಗೈಸ್, ಇವಾಗ ನಿಮ್ಗೇನೋ ಹೇಳಬೇಕು, ಬನ್ನಿ ಹೇಳ್ತೀನಿ. ಸೊ ಗೈಸ್, ನಿಮ್ಗೊಂದು ಹೇಳಬೇಕು. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ನಮ್ಮೂರಲ್ಲಿ ಜಾತ್ರೆ, ನಮ್ಮ ಅಜ್ಜಿ ಅವ್ರ ಊರಲ್ಲಿ ಜಾತ್ರೆ ನಡೀತಿದೆ ಅಂತ. ಅಜ್ಜಿ ಅಂದರೆ ಅವ್ರ ಊರಲ್ಲಿ ಜಾತ್ರೆ ನಡೀತಿದೆ. ಸೊ ನೋಡಿ ಗೈಸ್, ಜಾತ್ರೆ ವೈಬ್ಸ್ ಎಲ್ಲ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೊ ನಾನು ಜಾತ್ರೆ ವಿಡಿಯೋನ ಎತ್ತಿದ್ದೀನಿ. ಸೊ ನಾನು ಆ ವಿಡಿಯೋನ ನಿಮಗೆ ಸಪ್ರೇಟಾಗಿ ಪೋಸ್ಟ್ ಮಾಡ್ತೀನಿ. ಆಮೇಲೆ ನಮಗೆ 94 ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ ಅಂತ ಹೇಳಿಬಿಟ್ಟು ನಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ ತುಂಬಾ ಖುಷಿ ಆಗ್ತಿದೆ. ಸೊ ಇನ್ನೇನು ಸ್ವಲ್ಪ ಬಂದರೆ 100 ಆಗೋಗ್ಬಿಡುತ್ತೆ. ನೀವೆಲ್ಲ ಏನಾದರೂ ಪ್ರೋತ್ಸಾಹ ಮಾಡಿ, ಸ್ವಲ್ಪ ಕರುಣೆ ತೋರಿಸಿ ನಮ್ಮ ಕಡೆ. ಸೊ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಆಲ್ರೆಡಿ ಹೇಳಿದ್ದೀನಿ,
ಇವತ್ತು ನಮ್ಮ ಅಕ್ಕಗೆ ಡೇ 1 ಆಗಿತ್ತು ಡೇರ್ ಚಾಲೆಂಜ್. ಯಾ ಶಿ ಡಿಡ್ ವೆರಿ ವೆಲ್. ಅಂದ್ರೆ 2 ಚಿಲ್ಲಿ ತಿಂದ್ಬಿಟ್ಟು ಅದು ಖಾರ ಚಿಕ್ಕದಲ್ಲಿ ತುಂಬಾ ಖಾರ ಇರುತ್ತೆ, ಯು ನೋ ದಟ್. ಸೊ ಚಿಲ್ಲಿ ತಿಂದ್ಬಿಟ್ಟು ನಮ್ಮ ಅಕ್ಕ ನಮ್ಮಮ್ಮ ಬಗ್ಗೆ 10 ಸಾಲ ಪ್ರಬಂಧ ಹೇಳಿದಾಳೆ. ಐ ಸೇ ಇಟ್ ವಾಸ್ ವೆರಿ ನೈಸ್. ಆಮೇಲೆ ನನಗೂ ಈ ತರ ತುಂಬಾನೇ ಚಾಲೆಂಜ್ ಕೊಟ್ಟಿದ್ರು, ಬಟ್ ನಾ ವಿಡಿಯೋ ಎತ್ಕೊಂಡಿದ್ದಿಲ್ಲ, ಲೈಕ್ ಮನೆಯಲ್ಲೇ ಕೊಟ್ಟಿದ್ರು. ಸೊ ನೀವ್ ಯಾಕೆ ಕಮೆಂಟೇ ಮಾಡಲ್ಲ ನಮ್ಮ ಚಾನೆಲ್ಗೆ? ಕಮೆಂಟ್ಸ್ ಕೂಡ ಬೇಕು, ಲೈಕ್ಸು ಬೇಕು, ಸಬ್ಸ್ಕ್ರೈಬ್ಸು ಬೇಕು. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ಗೆ.